ನಮಸ್ಕಾರ ಎಲ್ಲರಿಗೂ, ನಾನು ಲಿಂಗಾಸ್ ಫ್ರಮ್ ನೀಡ್ಸ್ ಪಬ್ಲಿಕ್. ಸ್ನೇಹಿತರೆ, ನಿಮ್ಮ ಮೊಬೈಲ್ ಫೋನಲ್ಲಿ ಬ್ಯಾಟ್ರಿ ಬೇಗ ಖಾಲಿ ಆಗ್ತಾ ಇತ್ತು ಅಂದ್ರೆ, ನಿಮ್ಮ ಫೋನಲ್ಲಿ ಇಂಟರ್ನೆಟ್ ಬೇಗ ಖಾಲಿ ಆಗ್ತಾ ಇತ್ತು ಅಂದ್ರೆ, ನಿಮ್ಮ ಫೋನ್ ಏನಾದ್ರೆ ಹ್ಯಾಂಗ್ ಆಗ್ತಾ ಇತ್ತು ಅಂದ್ರೆ, ಇವತ್ತಿನ ಎಪಿಸೋಡ್ ಅಲ್ಲಿ ನಾನು 10 ಇಂಪಾರ್ಟೆಂಟ್ ಆದ ಆಂಡ್ರಾಯ್ಡ್ ಸ್ಮಾರ್ಟ್ ಫೋನ್ ಸೆಟ್ಟಿಂಗ್ಸ್ ಗಳ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು, ಈ ಒಂದು 10 ಸೆಟ್ಟಿಂಗ್ಸ್ ಗಳನ್ನ ನಿಮ್ಮ ಮೊಬೈಲ್ ಫೋನ್ ಅಲ್ಲಿ ಆಫ್ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮೊಬೈಲ್ ಫೋನ್ ಒಂದು ಬ್ಯಾಟ್ರಿ ಉಳಿತಾಯ ಆಗುತ್ತೆ, ನಿಮ್ಮ ಫೋನ್ ಒಂದು ಡೇಟಾ ಉಳಿತಾಯ ಆಗುತ್ತೆ ಮತ್ತು ನಿಮ್ಮ ಫೋನ್ ಸ್ಪೀಡ್ ಆಗಿ ವರ್ಕ್ ಆಗುತ್ತೆ. ಸೊ ಹಾಗಾದ್ರೆ ಒಂದು 10 ಸೆಟ್ಟಿಂಗ್ಸ್ ಯಾವುದು ಅಂತ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ಸೊ ಅದಕ್ಕಿಂತ ಮೊದಲು ನೀವೇನಾದ್ರೂ ಈ ವಿಡಿಯೋನ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ದೀರಾ ಅಂತಂದ್ರೆ ನಮ್ಮ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ ಮತ್ತು ಫಾಲೋ ಮಾಡಿ. ನೀವೇನಾದ್ರೂ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೀರಾ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ಆಲ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಮೊದಲನೇದಾಗಿ ನಿಮ್ಮ ಮೊಬೈಲ್ ಫೋನ್ ಒಂದು ಸೆಟ್ಟಿಂಗ್ಸ್ ಅನ್ನು ಓಪನ್ ಮಾಡಿ. ಸೆಟ್ಟಿಂಗ್ಸ್ ಅನ್ನು ಓಪನ್ ಮಾಡಿದ ನಂತರ ಕೆಳಗಡೆ ಭಾಗದಲ್ಲಿ ಅಬೌಟ್ ಫೋನ್ ಅಂತ ಒಂದು ಆಪ್ಷನ್ ಕಾಣಿಸ್ಕೊಳ್ತಾ ಇದೆ ನೋಡಿ, ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದಾದ ನಂತರ ಸಾಫ್ಟ್ವೇರ್ ಇನ್ಫಾರ್ಮೇಶನ್ ಅಂತ ಇನ್ನೊಂದು ಆಪ್ಷನ್ ನಿಮಗೆ ಕಾಣಿಸ್ಕೊಳ್ತಾ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇದಾದ ನಂತರ ಬಿಲ್ಡ್ ನಂಬರ್ ಅಂತ ಇನ್ನೊಂದು ಆಪ್ಷನ್ ನಿಮಗೆ ಕಾಣಿಸ್ಕೊಳ್ತಾ ಇದೆ ನೋಡಿ ಇಲ್ಲಿ. ಸೊ ಇದು ಬಿಲ್ಡ್ ನಂಬರ್ ಮೇಲೆ 7 ಟೈಮ್ಸ್ ಕ್ಲಿಕ್ ಮಾಡೋದ್ರಿಂದ ನಿಮ್ಮ ಮೊಬೈಲ್ ಫೋನ್ ಅಲ್ಲಿ ಒಂದು ಡೆವಲಪರ್ ಆಪ್ಷನ್ ಇಲ್ಲಿ ಅನೇಬಲ್ ಆಗುತ್ತೆ. 7 ಟೈಮ್ಸ್ ಇಲ್ಲಿ ಕ್ಲಿಕ್ ಮಾಡಿ. ಸೊ ಇದಾದ ನಂತರ ಬ್ಯಾಕ್ ಬನ್ನಿ. ಅಬೌಟ್ ಸೆಕ್ಷನ್ ಒಂದು ಕೆಳಗಡೆ ಭಾಗದಲ್ಲಿ ಡೆವಲಪರ್ ಆಪ್ಷನ್ ನಿಮಗೆ ಕಾಣಿಸ್ಕೊಳ್ತಾ ಇದೆ, ಈ ಒಂದು ಡೆವಲಪರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದಾದ ನಂತರ ಬ್ಯಾಕ್ ಗ್ರೌಂಡ್ ಚೆಕ್ ಅಂತ ಇನ್ನೊಂದು ಆಪ್ಷನ್ ನಿಮಗೆ ಇಲ್ಲಿ ಕಾಣಿಸ್ಕೊಳ್ಳುತ್ತೆ, ಕೆಳಗಡೆ ಭಾಗದಲ್ಲಿ ಇದೆ ನೋಡಿ, ನೀಟಾಗಿ ಸರ್ಚ್ ಮಾಡಿ ನಿಮಗೆ ಸಿಗುತ್ತೆ. ಈ ಒಂದು ಬ್ಯಾಕ್ ಗ್ರೌಂಡ್ ಚೆಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಮೊಬೈಲ್ ಫೋನ್ ಅಲ್ಲಿ ಏನಾದರೂ ಬ್ಯಾಕ್ ಗ್ರೌಂಡ್ ಅಲ್ಲಿ ಅಪ್ಲಿಕೇಶನ್ಸ್ ಗಳು ರನ್ ಆಗ್ತಾ ಇತ್ತು ಅಂದ್ರೆ ಈ ಒಂದು ಆಪ್ಷನ್ ನಿಮಗೆ ಕಾಣಿಸ್ಕೊಳ್ಳುತ್ತೆ. ಆ ಒಂದು ಎಲ್ಲಾ ಅಪ್ಲಿಕೇಶನ್ಸ್ ಗಳನ್ನ ಕ್ಲೋಸ್ ಮಾಡಿ ಮತ್ತು ಟರ್ನ್ ಆಫ್ ಮಾಡಿ. ಸೊ ಹೀಗೆ ಮಾಡೋದ್ರಿಂದ ನಮ್ಮ ಮೊಬೈಲ್ ಫೋನ್ ಒಂದು ರ್ಯಾಮ್ ಖಾಲಿ ಆಗುತ್ತೆ, ಬ್ಯಾಟ್ರಿ ಕೂಡ ಸೇವ್ ಆಗುತ್ತೆ, ಇವನ್ ಡೇಟಾ ಕೂಡ ಇಲ್ಲಿ ನಮಗೆ ಸೇವ್ ಆಗುತ್ತೆ. ಓಕೆ, ನೆಕ್ಸ್ಟ್ ಸೆಟ್ಟಿಂಗು ನಿಮ್ಮ ಫೋನ್ ಅಲ್ಲಿ ಡಿಫಾಲ್ಟ್ ಆಗಿ ಇದು ಟರ್ನ್ ಆನ್ ಆಗಿರುತ್ತೆ. ಇದರಿಂದ ನಿಮ್ಮ ಮೊಬೈಲ್ ಫೋನ್ ಅಲ್ಲಿ ತುಂಬಾ ಬ್ಯಾಟ್ರಿ ಮತ್ತು ಡೇಟಾ ತುಂಬಾ ಕನ್ಸಂಪ್ಷನ್ ಆಗ್ತಾ ಇರುತ್ತೆ. ಸೊ ಇದನ್ನು ಕೂಡ ನಾವು ತಪ್ಪಿಸಬಹುದು. ಸೊ ನಿಮ್ಮ ಮೊಬೈಲ್ ಫೋನ್ ಅಲ್ಲಿ ಸೆಟ್ಟಿಂಗ್ಸ್ ಅನ್ನ ಓಪನ್ ಮಾಡಿ. ಸೆಟ್ಟಿಂಗ್ಸ್ ಅನ್ನ ಓಪನ್ ಮಾಡಿದ ನಂತರ ಇಲ್ಲಿ ಕನೆಕ್ಷನ್ ಅಂತ ಒಂದು ಆಪ್ಷನ್ ಕಾಣಿಸ್ಕೊಳ್ತಾ ಇದೆ ನೋಡಿ, ಒಂದು ಕನೆಕ್ಷನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇದಾದ ನಂತರ ಮೋರ್ ಕನೆಕ್ಷನ್ ಸೆಟ್ಟಿಂಗ್ಸ್ ಅಂತ ಇನ್ನೊಂದು ಆಪ್ಷನ್ ಕಾಣಿಸ್ಕೊಳ್ತಾ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಯರ್ ಬೈ ಡಿವೈಸ್ ಸ್ಕ್ಯಾನಿಂಗ್ ಅಂತ ಒಂದು ಆಪ್ಷನ್ ಕಾಣಿಸ್ಕೊಳ್ತಾ ಇದೆ, ಇದನ್ನ ಟರ್ನ್ ಆಫ್ ಮಾಡಿ. ಸೊ ಈ ಒಂದು ಆಪ್ಷನ್ ನೀವು ಟರ್ನ್ ಆಫ್ ಮಾಡೋದ್ರಿಂದ ನಿಮ್ಮ ಮೊಬೈಲ್ ಫೋನ್ ಯಾವಾಗಲೂ ಬ್ಯಾಕ್ ಗ್ರೌಂಡ್ ಅಲ್ಲಿ ನಿಯರ್ ಬೈ ಡಿವೈಸಸ್ ಗಳನ್ನ ಇದು ಸ್ಕ್ಯಾನ್ ಮಾಡ್ತಾ ಇರುತ್ತೆ. ಸೊ ಹೀಗೆ ಮಾಡೋದ್ರಿಂದ ನಿಮ್ಮ ಫೋನ್ ಅಲ್ಲಿ ಒಂದು ಬ್ಯಾಟ್ರಿ ತುಂಬಾ ಕನ್ಸಂಪ್ಷನ್ ಆಗ್ತಾ ಇರುತ್ತೆ, ಇದನ್ನ ನಾವು ತಪ್ಪಿಸಬಹುದು. ಸೊ ಹಾಗಾಗಿ ಇದನ್ನ ಟರ್ನ್ ಆಫ್ ಮಾಡಿ. ಓಕೆ, ಇನ್ನ ನೆಕ್ಸ್ಟ್ ಒಂದು ಗೂಗಲ್ ಸೆಟ್ಟಿಂಗ್ಸ್ ಅಂತ ಹೇಳ್ಬೋದು. ಗೂಗಲ್ ನಿಮ್ಮ ಫೋನ್ ಅಲ್ಲಿ ಇದನ್ನ ಡಿಫಾಲ್ಟ್ ಆಗಿ ಟರ್ನ್ ಆನ್ ಮಾಡಿರುತ್ತೆ. ಸೊ ಇದರಿಂದ ಕೂಡ ನಿಮ್ಮ ಫೋನ್ ಅಲ್ಲಿ ತುಂಬಾ ಒಂದು ಬ್ಯಾಟ್ರಿ ಕನ್ಸಂಪ್ಷನ್ ಆಗ್ತಾ ಇರುತ್ತೆ, ಇವನ್ ಡೇಟಾ ಕೂಡ ಬೇಗ ಖಾಲಿ ಆಗ್ತಾ ಇರುತ್ತೆ. ಸೊ ಇದನ್ನು ಕೂಡ ನಾವು ಟರ್ನ್ ಆಫ್ ಮಾಡಿದ್ರೆ ತುಂಬಾ ಒಳ್ಳೇದು ಅಂತ ಹೇಳ್ಬೋದು. ಸೊ ನಿಮ್ಮ ಫೋನ್ ಅಲ್ಲಿ ಸೆಟ್ಟಿಂಗ್ಸ್ ಅನ್ನ ಓಪನ್ ಮಾಡಿ. ಸೆಟ್ಟಿಂಗ್ಸ್ ಅನ್ನ ಓಪನ್ ಮಾಡಿದ ನಂತರ ಗೂಗಲ್ ಅಂತ ಆಪ್ಷನ್ ಕಾಣಿಸ್ಕೊಳ್ತಾ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಮೇಲ್ಗಡೆ ಭಾಗದಲ್ಲಿ 3 ಡಾಟ್ಸ್ ಕಾಣ್ತಾ ಇದೆ ನೋಡಿ, ಒಂದು 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಯೂಸೇಜ್ ಅಂಡ್ ಡಯಾಗ್ನೋಸ್ಟಿಕ್ಸ್ ಅಂತ ಒಂದು ಆಪ್ಷನ್ ನಿಮಗೆ ಕಾಣಿಸ್ಕೊಳ್ತಾ ಇದೆ, ಇದನ್ನ ಟರ್ನ್ ಆಫ್ ಮಾಡಿ. ಸೊ ಇದು ಯಾವಾಗಲೂ ಆನ್ ಆಗಿರುತ್ತೆ. ಏನಕ್ಕೆ ಅಂತಂದ್ರೆ ನಿಮ್ಮ ಫೋನಲ್ಲಿ ನೀವು ಒಂದು ಡೇಟಾ ಯೂಸೇಜ್ ಆಗಿರ್ಬೋದು, ಡಿವೈಸ್ ಯೂಸೇಜ್ ಅನ್ನೋ ಒಂದು ರಿಪೋರ್ಟ್ ಅನ್ನ ಗೂಗಲ್ ಸರ್ವರ್ಗೆ ಯಾವಾಗಲೂ ಒಂದು ರಿಪೋರ್ಟ್ ಮಾಡ್ತಾ ಇರುತ್ತೆ, ಕಳಿಸ್ತಾ ಇರುತ್ತೆ. ಸೊ ಇದರಿಂದ ತುಂಬಾ ಒಂದು ಬ್ಯಾಟ್ರಿ ಮತ್ತು ಡೇಟಾ ಕೂಡ ಇಲ್ಲಿ ನಮಗೆ ಲಾಸ್ ಆಗ್ತಾ ಇರುತ್ತೆ. ಸೊ ಇದನ್ನ ನಾವು ಟರ್ನ್ ಆಫ್ ಮಾಡಿದ್ರಿ ಅಂತಂದ್ರೆ ಸೇಫ್ ಕೂಡ ಅಂತ ಹೇಳ್ಬೋದು. ಸೊ ಈ ಒಂದು ಆಪ್ಷನ್ ಅನ್ನ ಮಿಸ್ ಮಾಡದೆ ಟರ್ನ್ ಆಫ್ ಮಾಡಿ. ಓಕೆ, ಇನ್ನ ನೆಕ್ಸ್ಟ್ ಸೆಟ್ಟಿಂಗ್ ತುಂಬಾ ಒಂದು ಇಂಪಾರ್ಟೆಂಟ್ ಆದ ಒಂದು ಸೆಟ್ಟಿಂಗ್ಸ್ ಅಂತ ಹೇಳ್ಬೋದು. ಈ ಒಂದು ಸೆಟ್ಟಿಂಗ್ಸ್ ಅನ್ನ ನೀವು ಆಫ್ ಮಾಡಿದ್ರಿ ಅಂತಂದ್ರೆ ನಿಮ್ಮ ಫೋನಲ್ಲಿ ನೀವು ಬ್ಯಾಟ್ರಿ ಮತ್ತು ಡೇಟಾವನ್ನ ತುಂಬಾ ಉಳಿತಾಯ ಮಾಡಬಹುದು. ಸೊ ನಿಮ್ಮ ಮೊಬೈಲ್ ಫೋನ್ ಒಂದು ಸೆಟ್ಟಿಂಗ್ಸ್ ಅನ್ನ ಓಪನ್ ಮಾಡಿ. ಸೆಟ್ಟಿಂಗ್ಸ್ ಅನ್ನ ಓಪನ್ ಮಾಡಿದ ನಂತರ ಇಲ್ಲಿ ಅಕೌಂಟ್ ಅಂಡ್ ಬ್ಯಾಕಪ್ ಅಂತ ಒಂದು ಆಪ್ಷನ್ ನಿಮಗೆ ಕಾಣಿಸ್ಕೊಳ್ತಾ ಇದೆ ನೋಡಿ, ಈ ಒಂದು ಅಕೌಂಟ್ ಅಂಡ್ ಬ್ಯಾಕಪ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇದಾದ ನಂತರ ಅಕೌಂಟ್ಸ್ ಅಂತ ಒಂದು ಆಪ್ಷನ್ ನಿಮಗೆ ಕಾಣಿಸ್ಕೊಳ್ಳುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದಾದ ನಂತರ ಗೂಗಲ್ ಅಂತ ಒಂದು ಆಪ್ಷನ್ ಕಾಣಿಸ್ಕೊಳುತ್ತೆ ನೋಡಿ, ಇದು ಗೂಗಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದಾದ ನಂತರ ಇಲ್ಲಿ ಸಿಂಕ್ ಅಕೌಂಟ್ ಅಂತ ಒಂದು ಆಪ್ಷನ್ ಕಾಣಿಸ್ಕೊಳ್ತಾ ಇದೆ. ಸೊ ಇದು ಸಿಂಕ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನಿಮಗೆ ತುಂಬಾ ಒಂದು ಆಪ್ಷನ್ಸ್ ಗಳು ನಿಮ್ಗೆ ಕಾಣಿಸ್ಕೊಳ್ತಾ ಇದೆ. ಇಲ್ಲಿ ಕೇವಲ ಕಾಂಟ್ಯಾಕ್ಟ್ಸ್ ಮತ್ತು ಜಿಮೇಲ್ ಅನ್ನು ಹೊರತುಪಡಿಸಿ ಇನ್ನುಳಿದ ಒಂದು ಸೆಟ್ಟಿಂಗ್ಸ್ ಏನಿದೆಲ್ಲ ಇವೆಲ್ಲವನ್ನು ಆಫ್ ಮಾಡಿ. ಸೊ ಹೀಗೆ ಆಫ್ ಮಾಡೋದ್ರಿಂದ ನಮ್ಮ ಒಂದು ಫೋನಲ್ಲಿ ಕೇವಲ ಒಂದು ಕಾಂಟ್ಯಾಕ್ಟ್ಸ್ ಮತ್ತು ಜಿಮೇಲ್ ಮಾತ್ರ ಸಿಂಕ್ ಆಗುತ್ತೆ, ಇನ್ನುಳಿದ ಒಂದು ಆಪ್ಷನ್ಸ್ಗಳು ಸಿಂಕ್ ಆಗಲ್ಲ, ಇದರಿಂದ ಯೂಸ್ ಕೂಡ ಇಲ್ಲ. ಸೊ ಹೀಗೆ ಮಾಡೋದ್ರಿಂದ ನಾವು ತುಂಬಾ ಬ್ಯಾಟ್ರಿನ ಉಳಿತಾಯ ಮಾಡಬಹುದು ಮತ್ತು ನಮ್ಮ ಒಂದು ಡೇಟಾವನ್ನು ಕೂಡ ನಾವು ಸೇವ್ ಮಾಡಬಹುದು. ಇನ್ನು ನೆಕ್ಸ್ಟ್ ಸೆಟ್ಟಿಂಗ್ಸ್ ನೋಡೋದಾದ್ರೆ ನಿಮ್ಮ ಫೋನಲ್ಲಿ ಸೆಟ್ಟಿಂಗ್ಸ್ ಅನ್ನ ಓಪನ್ ಮಾಡಿ. ಸೆಟ್ಟಿಂಗ್ಸ್ ಅನ್ನ ಓಪನ್ ಮಾಡಿದ ನಂತರ ಗೂಗಲ್ ಅಂತ ಒಂದು ಆಪ್ಷನ್ ನಿಮಗೆ ಕಾಣಿಸ್ಕೊಳ್ತಾ ಇದೆ, ಗೂಗಲ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದಾದ ನಂತರ ಆಡ್ಸ್ ಅಂತ ಇನ್ನೊಂದು ಆಪ್ಷನ್ ಕಾಣಿಸ್ಕೊಳ್ತಾ ಇದೆ, ಒಂದು ಆಡ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ ಇಲ್ಲಿ ನಿಮಗೆ ಆಪ್ಟ್ ಔಟ್ ಆಫ್ ಆಡ್ಸ್ ಪರ್ಸನಲೈಸೇಷನ್ ಅಂತ ಒಂದು ಆಪ್ಷನ್ ಕಾಣಿಸ್ಕೊಳ್ತಾ ಇದೆ. ಸೊ ಇದನ್ನ ಟರ್ನ್ ಆನ್ ಮಾಡಿ.
ಸೊ ಗೂಗಲ್ ಯೂಸುವಲಿ ಇದನ್ನ ಏನ್ ಮಾಡುತ್ತೆ ಅಂತಂದ್ರೆ ಡಿಫಾಲ್ಟ್ ಆಗಿ ಟರ್ನ್ ಆಫ್ ಮಾಡಿರುತ್ತೆ, ಇದನ್ನ ನೀವು ಟರ್ನ್ ಆನ್ ಮಾಡಿ. ಈಗ ಸೊ ನೋಡ್ತಾ ಇದ್ರ, ನೀವು ಇದನ್ನ ಟರ್ನ್ ಆನ್ ಮಾಡೋದ್ರಿಂದ ನಿಮ್ಮ ಮೊಬೈಲ್ ಫೋನ್ ಅಲ್ಲಿ ನಿಮ್ಮ ಇಂಟ್ರೆಸ್ಟ್ ಬೇಸ್ ಮೇಲೆ ಆಡ್ಸ್ ಗಳು ರಿಫ್ಲೆಕ್ಟ್ ಆಗೋದನ್ನ ನೀವು ತಪ್ಪಿಸಬಹುದು. ಫಾರ್ ಎಕ್ಸಾಂಪಲ್, ನೀವು ಯಾವ್ದಾದ್ರು ಒಂದು ಬ್ರೌಸರ್ ನ ಓಪನ್ ಮಾಡಿದಾಗ ಆಗಿರ್ಬೋದು ಅಥವಾ ಆಪ್ ಅನ್ನು ಓಪನ್ ಮಾಡಿದಾಗ ನಿಮ್ಮ ಇಂಟ್ರೆಸ್ಟ್ ಬೇಸ್ ಮೇಲೆ ಒಂದಿಷ್ಟು ಆಡ್ಸ್ ಗಳಲ್ಲಿ ರನ್ ಆಗ್ತಾ ಇರ್ತವೆ. ಯಾವುದು ಆಡ್ಸ್ ಗಳನ್ನು ಕೂಡ ನಾವು ಅವಾಯ್ಡ್ ಮಾಡಬಹುದು. ಓಕೆ, ಇನ್ನ ನೆಕ್ಸ್ಟ್ ಸೆಟ್ಟಿಂಗ್ ತುಂಬಾ ಒಂದು ಇಂಪಾರ್ಟೆಂಟ್ ಆದ ಒಂದು ಸೆಟ್ಟಿಂಗ್ಸ್ ಅಂತ ಹೇಳ್ಬೋದು. ನಿಮ್ಮ ಫೋನ್ ಅಲ್ಲಿ ಇದು ಡಿಫಾಲ್ಟ್ ಆಗಿ ಆನ್ ಆಗಿರುತ್ತೆ, ಇದರಿಂದ ತುಂಬಾ ಒಂದು ಬ್ಯಾಟರಿ ಕೂಡ ಖಾಲಿ ಆಗ್ತಾ ಇರುತ್ತೆ. ಸೊ ಇದನ್ನು ಕೂಡ ನಾವು ತಪ್ಪಿಸಬಹುದು. ನಿಮ್ಮ ಮೊಬೈಲ್ ಫೋನ್ ಒಂದು ನೋಟಿಫಿಕೇಶನ್ ಐಕಾನ್ ಅನ್ನ ಸ್ಲೈಡ್ ಡೌನ್ ಮಾಡಿ, ಇಲ್ಲಿ ಒಂದು ಲೊಕೇಶನ್ ಅಂತ ನಿಮ್ಗೊಂದು ಆಪ್ಷನ್ ಕಾಣಿಸ್ಕೊಳ್ತಾ ಇದೆ ನೋಡಿ. ಸೊ ಒಂದು ಲೊಕೇಶನ್ ಆಪ್ಷನ್ ಮೇಲೆ ನೀವು ಲಾಂಗ್ ಪ್ರೆಸ್ ಮಾಡಿದ್ರಿ ಅಂತಂದ್ರೆ ಲೊಕೇಶನ್ ಆಪ್ಷನ್ ಒಂದು ಸೆಟ್ಟಿಂಗ್ಸ್ ಇಲ್ಲಿ ನಿಮಗೆ ಕಾಣಿಸ್ಕೊಳ್ಳುತ್ತೆ. ಸೊ ಇಲ್ಲಿ ಇಂಪ್ರೂವ್ ಅಕ್ಯುರೇಸಿ ಅಂತ ಇನ್ನೊಂದು ಆಪ್ಷನ್ ಕಾಣಿಸ್ಕೊಳ್ತಾ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೆಕ್ಸ್ಟ್ ನಿಮಗೆ ವೈಫೈ ಸ್ಕ್ಯಾನಿಂಗ್ ಮತ್ತೆ ಬ್ಲೂಟೂತ್ ಸ್ಕ್ಯಾನಿಂಗ್ ಅಂತ ಎರಡು ಆಪ್ಷನ್ಸ್ಗಳು ನಿಮಗೆ ಕಾಣಿಸ್ಕೊಳ್ಳುತ್ತೆ. ಈ ಒಂದು ಎರಡು ಆಪ್ಷನ್ ಅನ್ನ ಟರ್ನ್ ಆಫ್ ಮಾಡಿ. ಸೊ ಎರಡು ಆಪ್ಷನ್ ನೀವು ಟರ್ನ್ ಆಫ್ ಮಾಡೋದ್ರಿಂದ ನಿಮ್ಮ ಫೋನಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಯಾವಾಗಲೂ ವೈಫೈ ಮತ್ತೆ ಬ್ಲೂಟೂತ್ ಸ್ಕ್ಯಾನ್ ಆಗ್ತಾ ಇರುತ್ತೆ. ಇದನ್ನ ನಾವು ಆಫ್ ಮಾಡೋದ್ರಿಂದ ಫೋನಲ್ಲಿ ತುಂಬಾ ಒಂದು ಬ್ಯಾಟರಿ ಕನ್ಸ್ಯೂಮ್ ಆಗೋದನ್ನ ನಾವು ತಪ್ಪಿಸಬಹುದು, ನಮ್ಮ ಬ್ಯಾಟರಿ ಕೂಡ ಇಲ್ಲಿ ಸೇವ್ ಆಗುತ್ತೆ. ಓಕೆ, ಇನ್ನ ನೆಕ್ಸ್ಟ್ ಒಂದು ಪ್ಲೇ ಸ್ಟೋರ್ ಸೆಟ್ಟಿಂಗ್ಸ್ ಅಂತ ಹೇಳ್ಬೋದು. ಪ್ಲೇ ಸ್ಟೋರ್ ನಲ್ಲಿ ಒಂದು ಆಪ್ಷನ್ ಯಾವಾಗಲೂ ಡಿಫಾಲ್ಟ್ ಆಗಿ ಆನ್ ಆಗಿ ಇರುತ್ತೆ, ಇದರಿಂದ ನಿಮ್ಮ ಫೋನಲ್ಲಿ ಡೇಟಾ ಮತ್ತು ಬ್ಯಾಟರಿ ಬೇಗ ಬೇಗ ಖಾಲಿ ಆಗ್ತಾ ಇರುತ್ತೆ. ಸೊ ಇದನ್ನು ಕೂಡ ನಾವು ಟರ್ನ್ ಆಫ್ ಮಾಡಿದ್ರೆ ತುಂಬಾ ಉತ್ತಮ ಅಂತ ಹೇಳ್ಬೋದು. ಸೊ ನಿಮ್ಮ ಮೊಬೈಲ್ ಫೋನ್ ಒಂದು ಪ್ಲೇ ಸ್ಟೋರ್ ಅನ್ನ ಓಪನ್ ಮಾಡಿ, ಲೆಫ್ಟ್ ಸೈಡ್ ಅಲ್ಲಿ 3 ಲೈನ್ಸ್ ಕಾಣ್ತಾ ಇದೆ ನೋಡಿ ಮೇಲ್ಗಡೆ ಭಾಗದಲ್ಲಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನಿಮಗೆ ಸೆಟ್ಟಿಂಗ್ಸ್ ಆಪ್ಷನ್ ಇಲ್ಲಿ ನಿಮಗೆ ಕಾಣಿಸ್ಕೊಳ್ಳುತ್ತೆ. ಈ ಒಂದು ಸೆಟ್ಟಿಂಗ್ಸ್ ಆಪ್ಷನ್ ಅನ್ನ ಓಪನ್ ಮಾಡಿ. ಸೊ ಇಲ್ಲಿ ಆಟೋ ಅಪ್ಡೇಟ್ ಆಪ್ಸ್ ಮತ್ತು ಆಟೋ ವಿಡಿಯೋ ಪ್ಲೇ ಅಂತ ಒಂದು ಎರಡು ಆಪ್ಷನ್ ಕಾಣಿಸ್ಕೊಳ್ತಾ ಇದೆ. ಸೊ ಒಂದು ಎರಡು ಆಪ್ಷನ್ ನೀವು ಟರ್ನ್ ಆಫ್ ಮಾಡಬೇಕಾಗುತ್ತೆ. ಸೊ ನೀವು ಟರ್ನ್ ಆಫ್ ಮಾಡಿದ್ರಿ ಅಂತಂದ್ರೆ ನಿಮ್ಮ ಫೋನಲ್ಲಿ ಆಟೋಮೆಟಿಕ್ ಆಗಿ ಒಂದು ಆಪ್ಸ್ ಗಳೇನಾದ್ರೂ ಅಪ್ಡೇಟ್ ಆಗ್ತಾ ಇತ್ತು ಅಂತಂದ್ರೆ, ಆಟೋಮೆಟಿಕ್ ಆಗಿ ವಿಡಿಯೋಸ್ಗಳು ಪ್ಲೇ ಆಗ್ತಾ ಇತ್ತು ಅಂತಂದ್ರೆ ಇದನ್ನ ನಾವು ಆಫ್ ಮಾಡಬಹುದು. ಇದರಿಂದ ಕೂಡ ನಮ್ಮ ಒಂದು ಮೊಬೈಲ್ ಫೋನ್ ಒಂದು ಬ್ಯಾಟರಿ ಮತ್ತು ಡೇಟಾ ತುಂಬಾ ಸೇವ್ ಆಗುತ್ತೆ. ಓಕೆ, ನೆಕ್ಸ್ಟ್ ಸೆಟ್ಟಿಂಗ್ ಏನಪ್ಪಾ ಅಂತಂದ್ರೆ, ನಿಮ್ಮ ಫೋನಲ್ಲಿ ತುಂಬಾ ಅಪ್ಲಿಕೇಶನ್ಸ್ ಗಳನ್ನ ಇನ್ಸ್ಟಾಲ್ ಮಾಡ್ಕೊಂಡಿರ್ತೀರ. ಕೆಲವೊಂದು ಅಪ್ಲಿಕೇಶನ್ಸ್ ಗಳು ನಿಮಗೆ ಯೂಸೇ ಆಗ್ತಿರಲ್ಲ, ಸುಮ್ಮನೆ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ಹಂಗೆ ಇಟ್ಕೊಂಡಿರ್ತೀರ. ಬಟ್ ಯಾವಾಗಲೂ ಆ ಒಂದು ಅಪ್ಲಿಕೇಶನ್ಸ್ ಗಳನ್ನ ನೋಟಿಫಿಕೇಶನ್ ಪದೇ ಪದೇ ಬರ್ತಾ ಇರುತ್ತೆ. ಸೊ ಇದರಿಂದ ತುಂಬಾ ಇರಿಟೇಷನ್ ಆಗ್ತಾ ಇರುತ್ತೆ ಮತ್ತು ತುಂಬಾ ಒಂದು ಬ್ಯಾಟರಿ ಕೂಡ ಇದರಲ್ಲಿ ಕನ್ಸ್ಯೂಮ್ ಆಗ್ತಾ ಇರುತ್ತೆ. ಇವನ್ ಇಂಟರ್ನೆಟ್ ಕೂಡ ಇಲ್ಲಿ ವೇಸ್ಟ್ ಆಗ್ತಾ ಇರುತ್ತೆ. ಸೊ ಇದನ್ನು ನಾವು ತಪ್ಪಿಸಬಹುದು. ಹೌದು, ನಿಮ್ಮ ಮೊಬೈಲ್ ಫೋನ್ ಒಂದು ಸೆಟ್ಟಿಂಗ್ಸ್ ಅನ್ನ ಓಪನ್ ಮಾಡಿ. ಸೆಟ್ಟಿಂಗ್ಸ್ ಓಪನ್ ಮಾಡಿದ ನಂತರ ಇಲ್ಲಿ ಆಪ್ಸ್ ಅಂತ ಒಂದು ಆಪ್ಷನ್ ಕಾಣಿಸ್ಕೊಳ್ತಾ ಇದೆ ನೋಡಿ. ಆಪ್ಸ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಇಲ್ಲಿ ನಿಮಗೆ ನಿಮ್ಮ ಮೊಬೈಲ್ ಫೋನ್ ಅಲ್ಲಿ ಇರತಕ್ಕಂತ ಎಲ್ಲಾ ಒಂದು ಅಪ್ಲಿಕೇಶನ್ಸ್ ಗಳು ಇಲ್ಲಿ ನಿಮಗೆ ಕಾಣಿಸ್ಕೊಳ್ತಾ ಇದೆ. ಇಲ್ಲಿ ಮ್ಯಾನುವಲ್ ಆಗಿ ನೀವು ಅಪ್ಲಿಕೇಶನ್ಸ್ ಗಳನ್ನ ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ಯಾವ ಒಂದು ಅಪ್ಲಿಕೇಶನ್ ನೋಟಿಫಿಕೇಶನ್ ಬೇಡ ಅನ್ಸುತ್ತೋ ಆ ಒಂದು ನೋಟಿಫಿಕೇಶನ್ಸ್ ಗಳನ್ನ ನೀವು ಟರ್ನ್ ಆಫ್ ಮಾಡಬಹುದು. ಸೊ ಹೀಗೆ ಟರ್ನ್ ಆಫ್ ಮಾಡೋದ್ರಿಂದ ಕೂಡ ನಿಮ್ಮ ಫೋನ್ ಒಂದು ಬ್ಯಾಟರಿ ಮತ್ತು ಡೇಟಾವನ್ನ ನೀವು ಸೇವ್ ಕೂಡ ಮಾಡಬಹುದು. ಓಕೆ, ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಆದ ಒಂದು ಸೆಟ್ಟಿಂಗ್ಸ್ ಅಂತ ಹೇಳ್ಬೋದು. ಈ ಒಂದು ಸೆಟ್ಟಿಂಗ್ಸ್ ಅನ್ನ ನಾವು ಟರ್ನ್ ಆಫ್ ಮಾಡೋದ್ರಿಂದ ನಮ್ಮ ಮೊಬೈಲ್ ಫೋನ್ ಹ್ಯಾಕ್ ಆಗದಂತೆ ನಾವು ತಡೆಗಟ್ಟಬಹುದು. ಸೊ ಯಾವುದು ಅಂತ ನೋಡೋದಾದ್ರೆ, ನಿಮ್ಮ ಮೊಬೈಲ್ ಫೋನ್ ಒಂದು ಸೆಟ್ಟಿಂಗ್ಸ್ ಅನ್ನ ಓಪನ್ ಮಾಡಿ. ಸೊ ಇಲ್ಲಿ ಆಪ್ಸ್ ಮೇಲೆ ಕ್ಲಿಕ್ ಮಾಡಿ. ಆಪ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ 3 ಡಾಟ್ಸ್ ಕಾಣ್ತಾ ಇದೆ ನೋಡಿ. ಒಂದು 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಇಲ್ಲಿ ಒಂದು ಸ್ಪೆಷಲ್ ಆಕ್ಸೆಸ್ ಅಂತ ಒಂದು ಆಪ್ಷನ್ ಕಾಣಿಸ್ಕೊಳ್ತಾ ಇದೆ ನೋಡಿ. ಈ ಒಂದು ಸ್ಪೆಷಲ್ ಆಕ್ಸೆಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಇನ್ಸ್ಟಾಲ್ ಅನ್ನೋನ್ ಆಪ್ಸ್ ಅಂತ ಇನ್ನೊಂದು ಆಪ್ಷನ್ ಕಾಣಿಸ್ಕೊಳ್ತಾ ಇದೆ. ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮಗೆ ತುಂಬಾ ಒಂದು ಆಪ್ಸ್ ಗಳು ಕಾಣಿಸ್ಕೊಳ್ತಾ ಇದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಕ್ರೋಮ್ ಬ್ರೌಸರ್ ಕಾಣ್ತಾ ಇದೆ. ಒಂದು ಕ್ರೋಮ್ ಬ್ರೌಸರ್ ನ ಓಪನ್ ಮಾಡಿ ಇಲ್ಲಿ ಟರ್ನ್ ಆಫ್ ಮಾಡಿ. ಸೊ ಹೀಗೆ ನೀವು ಟರ್ನ್ ಆಫ್ ಮಾಡೋದ್ರಿಂದ ಅನ್ನೋನ್ ಸೋರ್ಸಸ್ ಇಂದ ಅಥವಾ ಯಾವುದೇ ಒಂದು ಥರ್ಡ್ ಪಾರ್ಟಿ ವೆಬ್ಸೈಟ್ ಇಂದ ಮತ್ತು ಅಪ್ಲಿಕೇಶನ್ಸ್ ನಿಂದ ನಿಮ್ಮ ಫೋನ್ ಅಲ್ಲಿ ಒಂದು ಹೊಸ ಅಪ್ಲಿಕೇಶನ್ ಇನ್ಸ್ಟಾಲ್ ಆಗೋದನ್ನ ಇದು ತಪ್ಪಿಸುತ್ತೆ. ಇದರಿಂದ ನಮ್ಮ ಮೊಬೈಲ್ ಫೋನ್ ಹ್ಯಾಕ್ ಆಗೋದನ್ನು ಕೂಡ ನಾವು ತಪ್ಪಿಸಬಹುದು. ಓಕೆ, ಇನ್ನ ಒಂದು ಕೊನೆಯ ಸೆಟ್ಟಿಂಗ್ ತುಂಬಾ ಒಂದು ಇಂಪಾರ್ಟೆಂಟ್ ಆದ ಒಂದು ಸೆಟ್ಟಿಂಗ್ಸ್ ಅಂತ ಹೇಳ್ಬೋದು. ತುಂಬಾ ಜನ ನಮ್ಮ ಫೋನ್ ಅಲ್ಲಿ ಬೇಗ ಬೇಗ ಡೇಟಾ ಖಾಲಿ ಆಗುತ್ತೆ, ಇಂಟರ್ನೆಟ್ ಬೇಗ ಖಾಲಿ ಹೋಗ್ಬಿಡುತ್ತೆ. ಸೊ ಇದಕ್ಕೆ ಏನ್ ಮಾಡ್ಬೇಕು ಅಂತ ಕೇಳ್ತಾ ಇರ್ತೀರಾ. ಸೊ ಅಂತವರಿಗೆ ಇದೊಂದು ಬೆಸ್ಟ್ ಟ್ರಿಕ್ಸ್ ಅಂತ ಹೇಳ್ಬೋದು. ಸ್ನೇಹಿತರೆ, ನಿಮ್ಮ ಮೊಬೈಲ್ ಫೋನ್ ಒಂದು ಸೆಟ್ಟಿಂಗ್ಸ್ ಅನ್ನ ಓಪನ್ ಮಾಡಿ. ಸೊ ಇದಾದ ನಂತರ ಆಪ್ಸ್ ಅಂತ ಒಂದು ಆಪ್ಷನ್ ಕಾಣಿಸ್ಕೊಳ್ತಾ ಇದೆ ನೋಡಿ. ಆಪ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಆಪ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು ಮೊಬೈಲ್ ಫೋನ್ ಅಲ್ಲಿ ಇನ್ಸ್ಟಾಲ್ ಆಗಿರತಕ್ಕಂತ ಒಂದು ಎಲ್ಲ ಆಪ್ಸ್ ಗಳು ರಿಫ್ಲೆಕ್ಟ್ ಆಗ್ತಾ ಇರುತ್ತೆ. ಸೊ ಇಲ್ಲಿ ನೀವು ಯಾವ ಅಪ್ಲಿಕೇಶನ್ ಯೂಸ್ ಮಾಡಲು ಆ ಒಂದು ಅಪ್ಲಿಕೇಶನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಮೊಬೈಲ್ ಡೇಟಾ ಅಂತ ಒಂದು ಆಪ್ಷನ್ ಕಾಣಿಸ್ಕೊಳ್ತಾ ಇದೆ ನೋಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಇದಾದ ನಂತರ ಅಲೋ ಬ್ಯಾಕ್ ಗ್ರೌಂಡ್ ಡೇಟಾ ಅನ್ನ ಆಫ್ ಮಾಡಿ. ಸೊ ಹೀಗೆ ಆಫ್ ಮಾಡೋದ್ರಿಂದ ನೀವು ಯೂಸ್ ಮಾಡದೇ ಇರತಕ್ಕಂತ ಅಪ್ಲಿಕೇಶನ್ಸ್ ಗಳು ಇಂಟರ್ನೆಟ್ ನ ತಗೊಳ್ಳಲ್ಲ. ಇದರಿಂದ ತುಂಬಾ ಇಂಟರ್ನೆಟ್ ಕೂಡ ಸೇವ್ ಆಗುತ್ತೆ. ಬಟ್ ನೀವು ಯಾವ ಆಪ್ ಅನ್ನ ಜಾಸ್ತಿ ಯೂಸ್ ಮಾಡಲು, ಯಾವ ಅಪ್ಲಿಕೇಶನ್ ಯೂಸ್ ಇಲ್ವೋ ಆ ಒಂದು ಡೇಟಾವನ್ನ ಮಾತ್ರ ಟರ್ನ್ ಆಫ್ ಮಾಡಿ. ಸೊ ಈ ಒಂದು ಎಲ್ಲಾ ಒಂದು ಸೆಟ್ಟಿಂಗ್ಸ್ ಗಳನ್ನ ನೀವು ಟರ್ನ್ ಆಫ್ ಮಾಡಿದ್ರಿ ಅಂತಂದ್ರೆ ಖಂಡಿತವಾಗ್ಲೂ ನಿಮ್ಮ ಮೊಬೈಲ್ ಫೋನ್ ಒಂದು ಡೇಟಾ ಮತ್ತೆ ಬ್ಯಾಟರಿ ಕೂಡ ತುಂಬಾ ಉಳಿತಾಯ ಆಗುತ್ತೆ. ಇವನ್ ರ್ಯಾಮ್ ಕೂಡ ಉಳಿತಾಯ ಆಗುತ್ತೆ. ಅಷ್ಟೇ ಅಲ್ಲದೆ ನಿಮ್ಮ ಫೋನ್ ಕೂಡ ಸ್ಪೀಡ್ ಆಗಿ ಕೂಡ ವರ್ಕ್ ಆಗುತ್ತೆ. ಸೊ ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತು ನಿಮ್ಮ ಎಲ್ಲಾ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.